ಇಲ್ಲಿ ಕೂಡಿರ್ತಕ್ಕಂತ ಸಮಸ್ತೆಯನ್ನ ಆತ್ಮೀಯ ಬಂಧುಗಳಲ್ಲಿ ಹೌದ್ ಹೌದಿಪ್ಪ ಮತ್ತೊಮ್ಮೆ ಮಗದೊಮ್ಮೆ ಮೂರನೇ ಸಂದಿನ ವಂದನೆಗಳೇನಾದ್ರು ಸಲ್ಲಿಸಿ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥವ್ರು ಮಾತಿನಲ್ಲಿ ಹಿಂಗ ಹೇಳ್ತಾರ. ಏನ್ ಹೇಳ್ತಾರಪ್ಪ ಮಾತ್ಮರ ಮಾತ? ಆನೆ ನೀರಾಟದೋಳು ಮೇಣವನ್ನ ಕಂಜಂಡುವುದೇ, ಅದ ಆನೆ ನೀರಾಟದೋಳು ಮೇಣವನ್ನ ಕಂಡಂಜುವುದೇ ಹೌದು. ಹೀನ ಮನುಜನ ಬಿರುನುಡಿಗೆ ತತ್ವದ ಜ್ಞಾನೇಂಜವನ ಸರ್ವಜ್ಞ ಅಂತ ಹೇಳಿದ್ರು. ಹೆಂಗಂದ್ರೆ ಏನ್ರಿಪ್ಪ ಮಾತ? ಆನೆ ಸಮುದ್ರ ದಂಡೆ ಒಳಗ ನೀರು ಕುಡ್ಲಿಕ್ಕೆ ಹೋಯ್ತಂದ್ರ ಅದು ಮೇಣಿಗೆ ಎಂದು ಅಂಜುದಿಲ್ಲ, ಅಂಜುದಿಲ್ಲ. ಜ್ಞಾನಿ ಇದ್ದವ ಹಾಯ್ದು ಹೋಗೋ ಮುಂದೆ ಅಜ್ಞಾನಿ ಇದ್ದವ ತನ್ನ ಬಾಯಿಲಿಂದ ಕೆಟ್ಟ ಹೊಲಸು ಶಬ್ದಗಳ ನುಡಿದ್ರ ತಿರುಗಿ ಸಹಿತ ನೋಡುದಿಲ್ಲ ಅಂತ ಹೇಳ್ಯಾರ. ಹೌದಿಪ್ಪ. ಅದಕ್ಕೆ ಇನ್ನೊಂದ್ ಕಡೆ ಹೇಳಿದ್ರ ಮಹಾತ್ಮರು ಏನ್ರಿಪ್ಪ ಏನ್ ಹೇಳಿದ್ರ ಅಂತ ಕೇಳಿದ್ರ, ಹೌದು ಜಾತಿ ಹೀನನ ಮನೆ ಜ್ಯೋತಿ ತಾ ಹೀನವೇ, ಹೌದು ಜಾತಿಯಲ್ಲಿ ವಿಜಾತಿಯನ್ನು ಬೇಡ ಶಿವನುಳಿ ದಾತನೇ ಜಾತ ಸರ್ವಜ್ಞ ಅಂತ ಹೇಳಿದ್ರು. ಹೆಂಗಂದ್ರೆ ಏನ್ರಿಪ್ಪ ಮಾತಾ? ಇವತ್ತಿನ ದಿವಸ ಬಹಳ ಶ್ರೀಮಂತರದಾರ. ಹೌದಾ? ಹೆಂಗ ಬಾಳ ಶ್ರೀಮಂತರದಾರ. ಇವ್ರ ಮನೆ ಒಳಗನ ಬಹಳ ಎತ್ತರಕ್ಕೆ ಉರಿಬೇಕಂತೇಳಿ ಜ್ಯೋತಿಯಲ್ಲಿ ಭವನ ಬರುದಿಲ್ಲ. ಬರುದಿಲ್ರಿಪ್ಪ, ಬರುದಿಲ್ಲ. ಇವ್ರು ಬಹಳ ಬಡವರದಾರ, ಇವ್ರ ಚಪ್ರ ಮನೆ ಒಳಗದಾರ, ಇವರಲ್ಲಿ ನಾ ಸಣ್ಣಾಗಿ ಉರಿಬೇಕಂತೇಳಿ ಆ ಜ್ಯೋತಿಯಲ್ಲಿ ಭವನ ಬರುದಿಲ್ಲ. ಯಾಕಂದ್ರ ಸರಿ ಸಮಾನವಾಗಿ ಉರಿತಿರ್ತಕ್ಕಂತ ಜ್ಯೋತಿಯಲ್ಲಿ ಭವನ ಐತಿ. ಬಹಳ ಎತ್ತರ ಉರ್ಲಿಕ್ಕಂದ್ರ ಆರಕ್ಕೆ ಉರಿತತ್ ಹಿಂಗ ಲೆಕ್ಕ ಹಿಂಗ ಹೇಳ್ತಾರ ಹಿರಿಯಾರು. ಹೌದಿಪ್ಪ. ಒಂದು ಮಾತಿನ ತಾತ್ಪರ್ಯ ಹೆಂಗೈತಿ ಬೀರುವಣ್ಣ? ಹ್ಯಾಂಗ್ರಿಪ್ಪ? ಹೆಂಗ ಅಂತ ಕೇಳಿದ್ರ, ಹೌದು ಹಿಂಗ ಭಕ್ತರ ಮನೆಗೆ ಗುರುಗಳು ಬರ್ತಿದ್ರತ್ತ. ಏನು ಭಕ್ತರ ಮನೆ ಗುರುಗಳು? ಭಕ್ತರ ಮನೆಗೆ ಗುರುಗಳು ಬರ್ತಿದ್ರು. ಹಿಂಗ ಭಕ್ತರ ಮನೆ ಗುರುಗಳು ಬರ್ಲಾರ 10 ವರ್ಷ ಆಗಿತ್ತು. ಹೌದ್ ಹೌದು, 10 ವರ್ಷ ಆಗಿತ್ತು. ಅವಾಗ ಭಕ್ತ ಇದ್ದವ ಗುರುಗಳು ಹೇಳ್ತಾನ, ಏನತ್ರಿ ಏನ್ರಿ ನಮ್ಮ ಮನೆಗೆ ನೀವು ಬರ್ಲಾರೆ 10 ವರ್ಷ ಆಗೈತಿ, ನಾಳೆಗೆ ನೀವು ಶಿಷ್ಯಂದ್ರ ಕರ್ಕೊಂಡು ನಮ್ಮ ಮನೆಗೆ ಬರ್ರಿ, ನಮ್ಮ ಮನೆಗೆ ನೀವು ಬರ್ಬೇಕ್ರಿ ಅಂತೇಳಿ ಹಿಂಗ ಹೇಳಿ ಬಂದ್ರು ಗುರುಗಳಿಗೆ ಭಕ್ತ. ಹೌದಿಪ್ಪ. ಯಾಕೆಲ್ಲ ತಿಳ್ಕೊಂಡ ತನ್ನ ಶಿಷ್ಯಂದಿರ ಕರ್ಕೊಂಡು ಗುರುಗಳು ಭಕ್ತನ ಮನೆಗೆ ಬಂದ್ರಿಪ್ಪ. ಬಂದು ಆ ಜಾಮ ಜಳಕ ನೇಮ ನಿಷ್ಠೆಗಳನ್ನ ಮಾಡಿ ಪಾದ ಪೂಜೆ ಮಾಡಿಸಿ ಹೌದ್ ಅನ್ನ ಪ್ರಸಾದನ ಮಾಡ್ಕೊಂಡ್ರು. ಹಿಂಗ 2-3 ದಿನ ಭಕ್ತನ ಮನೆ ಒಳಗ ನಿತ್ರು. ಹೌದ್. ಅವಾಗ ಭಕ್ತ ತಾನ ಏನ್ರಿ 10 ವರ್ಷದ ಮ್ಯಾಗ ಇವತ್ತ ನಮ್ಮ ಮನಿಗೆ ಅಪೂರ್ವವಾಗಿ ಬಂದಿರಿ ಏನೊಂದ 4 ದಿನ ನೇತ್ರ ಬಹಳ ಪಾಡಾತದ್ರಿ ಅಂದವ. ಹೌದ್ ಹೌದಿಪ್ಪ. ಭಕ್ತ ಗುರುಗಳಂದ್ರವಾಗ ನಾವು ಬಂದ 4 ದಿವಸ ಆಯ್ತು, ಮಠದ ಕಡೆ ಬಹಳ ತೊಂದ್ರೆ ಇರ್ತಾವ. ಇವತ್ತೊಂದ್ ದಿವ್ಸ ಇರ್ತೇವು, ನಾಳೆಗೆ ಮತ್ತ ನಾವು ಊರಿಗೆ ಹೋಗ್ತೇವು. ಒಂದ್ ಕಾಲಕ್ಕೆ ಭಕ್ತ ತಾನೆಪ್ಪ ನಾವು ಹಚ್ಚಗುಟ್ಟ ಪದ್ಧತಿ ಹೆಂಗೈತ ಕೇಳಿದ್ರ, ಹೆಂಗ್ರಿಪ್ಪ 10 ವರ್ಷದ ಮ್ಯಾಲ ನಮ್ಮ ಮನಿಗೆ ಬಂದಿರಿ ಅಂದ್ರ ಮಠಕ್ಕೆ ನಾವು ಏನಾರ ಗುರುವಿಗೆ ಗುರು ಕಾಣಿಕೆ ನಾವು ಕೊಡ್ತೇವ್ರಿ ತಿಳ್ಕೊಂಡು ಅವಾಗ ಏನ್ ಮಾಡಿದ ಭಕ್ತ ಅಂತ ಕೇಳಿದ್ರ, ಏನ್ ಮಾಡಿದಿಪ್ಪ? ಸೊಲ್ಲಾಪುರ ಅಂತ ಪ್ಯಾಟಿಗೆ ಹೋಗಿ ಬೆಲ್ಲದ ಪೆಂಟಿ, ಜ್ವಾಳ, ಅಕ್ಕಿ, ಗೋಧಿ, ಕಡ್ಲಿ, ಗಟ್ಟಿ, ಧೂಪಾರ್ತಿ ಏನ್ ಮಠಕ್ ಹತ್ತದಲ್ಲ ಎಲ್ಲಾ ಸರ್ವ ಸಾಹಿತ್ಯಗಳನ್ನ ತಗೊಂಡ ಬಂದ. ಹೌದು. ಅವಾಗ ನಾಳಿಗೆ ಗುರುಗಳು ಹೋಗ್ತಾರಂದುಪ್ಲೆ ಇವತ್ತಿನ ದಿವಸ ಎಲ್ಲಾ ಸಾಮಾನು ತಗೊಂಡು ಬಂದ. ಹೊಂಟ್ರ ಗುರುಗಳು ತಯಾರಾದ್ರು. ಗಾಡಿ ತುಂಬಿ ಗುರುಗಳಿಗೆ ಹೇಳ್ತಾನ ಭಕ್ತ, ಎತ್ತಿನ ಗಾಡಿ ತುಂಬಿ ಯಪ್ಪ ಈ ಎತ್ತಿನ ಗಾಡಿ ಎಲ್ಲಾ ಮಠಕ್ಕೆ ಏನ್ ಹತ್ತದ ಎಲ್ಲಾ ತಗೊಂಡು ಬಂದೀನಿ. ಗುಡಿ ಒಳಗಿನ ಗಂಟಿ, ಧೂಪರ್ತಿ, ಹಿಂಗ ಕಂಚ, ಕಳಸ ಎಲ್ಲಾ ತಗೊಂಡ್ ಬಂದೀನಿ. ಇದು ಗಾಡಿ ತುಂಬಿನಿ, ನಿಮ್ ಶಿಷ್ಯಂದ್ರ ಕರ್ಕೊಂಡು ಗಾಡಿ ತಗೊಂಡು ನೀ ನಡಿಯಪ್ಪ ಮುಂದೆ ಮಠಕ್ಕೆ ನಡೀರಿ, ನಾ ಹಿಂದಿಂದ ಬರ್ತೀನಿ ಅಂದ ಭಕ್ತ. ಹೌದ್ ಹೌದಿಪ್ಪ. ಯಾಕೆಲ್ಲ ತಿಳ್ಕೊಂಡು ಗುರುಗಳು ಗಾಡ್ಯಾಗ ಕೂತ್ರು, ಶಿಷ್ಯಂದ್ರ ಗಾಡ್ಯಾಗ ಕೂತ್ರು. ಹೌದು. ಅವಾಗ ಗುರುಗಳ ಗಾಡಿ ಹೊಡ್ಲಿಕ್ಕತ್ರು. ಹೌದು. ಹಿಂಗ ಏನ ಭಕ್ತನ ಊರ ಕಂದಲಗಾಂವ್ ಬಿಟ್ಟು ಹಿಂಗ 3 ಕಿಲೋಮೀಟರ್ ಹೋಗಿದ್ರು. ಅವಾಗ ಗುರುಗಳು ಶಿಷ್ಯಂದ್ರಿಗತ್ತಾರ, ಏನತ್ರಿ ಏನಪ್ಪ 10 ವರ್ಷ ಆಯ್ತು ಭಕ್ತನ ಮನೆಗೆ ಬಂದಿತ್ತಿಲ್ಲ, ಏನ್ ಬೇಕಾಗ್ತದ ಮಠಕ್ಕೆಲ್ಲ ಸರ್ವ ಸಾಹಿತ್ಯ ಎಲ್ಲ ಭಕ್ತ ಕೊಟ್ಟಾನ. ಗಾಡಿ ಒಳಗಿಂದ ಏನ್ ಬೀಳ್ತದ ನೋಡೋದು ನೆದರಿಟ್ಟುಕೊಂಡು ಕುಂದ್ರಿ ನೋಡ್ಕೋತ ನೆದರಿಟ್ಟುಕೊಂಡು ಕುಂದ್ರಿ ಅಂತೇಳಿ ಹಿಂಗ ಶಿಷ್ಯಂದರಿಗೆ ಗುರುಗಳು ಹೇಳಿದ್ರು. ಅವಾಗ ಏನಂದ್ರಿಪ್ಪ ಶಿಷ್ಯಂದಿರು? ಯಾಕಲ್ರಿ ತಿಳ್ಕೊಂಡ್ರು. ಹೌದು. ಮುಂದೆ ಇನ್ನೇನ ಆ 3-4 ಕಿಲೋಮೀಟರ್ ಹಾದ್ರುಪಲೆ ದಾರಿ ಕಚ್ಚ ಹತ್ತು ಹಿಂಗ ನಡಬಾರಿಕೆಂದು ಗುರುಗಳ ಮಠಕ್ಕೆ ಹೊಂಟಿದ್ರು. ಹೌದು. ಆ ಗಾಡಿ ಆ ಕುಣ್ಯಾಗ ಏನ್ ಚಾಕ್ ಬಿದ್ದು ಎದ್ದತ್ತು ನೋಡು, ಆ ಕುಣ್ಯಾಗ ಗಚ್ಕಿಗಾಗಿ ಅಲ್ಲಿ ಏನಾಯ್ತತ್ ಕೇಳಿದ್ರ ಗಾಡಿ ಒಳಗಿನ ಧೂಪಾರ್ತಿ ತೆಳಗ್ ಬಿತ್ತು.
ತೆಳಗ್ ಬಿತ್ರಿಪ್ಪ. ಹೆಂಗ ತೆಳಗ ಬಿತ್ತು ಮುಂದ ಹಂಗೆ ಗಾಡಿ ಹೊಂಟತು. ಅದ್ರೊಳಗೆ ಕೂತಿರ್ತಕ್ಕಂತ ಶಿಷ್ಯ ಮತ್ತೊಬ್ಬ ಶಿಷ್ಯಗಂದ ಏನತ್ರಿ? ಏನೋ ಆ ನಳ್ಳಾಗ ಗಚ್ಕ್ಯಾಗ ಗಾಡಿ ಒಪ್ಪಾರ್ಯಾಗನ ದುಪಾರ್ತಿಗ್ ಬಿದ್ದದ ಅಂತ ಹೇಳ್ದವ. ತಗೋಬೇಕಲ್ಲ ಅಂದ ಕಾಲಕ್ಕ ಅವ ಮತ್ತೊಬ್ಬ ಶಿಷ್ಯ ಅವನಿಗತ್ತಾನ ಏನತ್ತ? ಗಾಡಿಯಿಂದ ಏನೇ ಬೀಳಿ ನೆದರಿಟ್ಟುಕೊಂಡು ಕುಂದ್ರಂದಾರ ಗುರುಗಳು ಎಲ್ಲಿ ತಗೊಂಡಾರು ಅಂದವ. ಬರೇ ನೋಡ್ಕೊತ ಕುಂದ್ರಿ ಅಂದಾರ ನಮಗ ನೋಡ್ಕೊತ ಕುಂದ್ರಂದಾರ ಅಂದ. 1 ಕಿಲೋಮೀಟರ್ ಐತು ಹಳ್ಳಿ ನೋಡಿದ್ರು ಗುರುಗಳು. ಹೌದಿಪ್ಪ. ಗಾಡಿಯಿಂದ ಒಂದು ಸಾಮಾನು ಕಮ್ಮ ಕಾಣಿಸ್ತದಲ್ಲ, ಏನ್ ಬಿದ್ದದ ಏನು ತೆಳಗತ್ ಕೇಳಿದ್ರು. ಗುರುಗಳು ಕೇಳಿದ್ರು. ಗುರುಗಳು ಕೇಳಿದ ಕಾಲಕ್ಕೆ ಶಿಷ್ಯಂದಾರ ಅಂದ್ರು, ಏನ್ರಿ ಹಿಂದೇನು 3 ಕಿಲೋಮೀಟರ್ ನಳ್ಳಿತ್ತು ನೋಡಿ, ಬಹಳ ದಾರಿ ಕಚ್ಚೈತಲ್ಲ, ಅಲ್ಲೇ ಒಂದು ಧೂಪರ್ತಿ ಬಿದ್ದದ್ರಿ ಅಂದ್ರು. ಹೌದಾ? ಅವ ಗುರುಗಳು ಅಂದ್ರ ತಾಯಿ ಏನ್ ಹೊಚ್ಚದಿರೋ, ಭಕ್ತ ಪ್ರೇಮದಿಂದ ಇಸ್ಕೊಟ್ಟಿದ್ದು ಧೂಪಾರ್ತಿತ್ತು, ತಗೋಬೇಕಾಗಿತ್ತಲ್ಲ, ಯಾಕೆ ಬಿಟ್ರಿ ಅಂತ ಕೇಳದತ್ತವ. ಹೌದಿಪ್ಪ. ಅವಾಗ ಶಿಷ್ಯಂದ್ರ ಅಂದ್ರ ತಗೇನ್ರಿ ನೀವೆಲ್ಲಿ ನಮಗ್ ತಗೊಂಡಿರಿ, ಇಟ್ಕೊಂಡು ಕುಂದ್ರಿ ಏನೇನು ಬೀಳ್ತದ ತಂದಿರಿ, ನಾವ್ ನೆದರಿಟ್ಕೊಂಡ್ ಕೂತೇವ್ರಿ ಅಂದ್ರ. ಬರೇ ನೋಡ್ಕೋತ ಕುಂದ್ರಿ ನೋಡ್ಕೋತ ಕೂತೀವಿ ನಾವು. ಅವಾಗ ಗುರುಗಳು ಅಂದ್ರತ್ತ ಹಂಗಲ್ಲ, ನಂಬದನವಂತದ ಈ ಗಾಡಿ ಒಳಗಿನ ವಸ್ತು ಏನೈತಿ ಅದು ಬಿದ್ದಿದ್ದೆಲ್ಲ ನೀವು ತಗೋಬೇಕಪ್ಪ, ಗಾಡಿ ಒಳಗೆ ಬಿದ್ದಿದ್ದೆಲ್ಲ ಬಿಟ್ಟು ಬಂದ್ರೆ ಹೆಂಗ ಅಂದ್ರತ್ತವ್ರು. ಎತ್ಕೊಳ್ಕೊಳ್ಳನ ಕಾಂಡ ಮಗಡ ಏನ್ ಬಿದ್ದಿದಲ್ಲ ನಮ್ಮ ವಸ್ತು ತಗೊಂಡ್ ಬೇಕಂದ ಕಾಲಕ್ಕೆ ಯಾಕಾಗದ್ರ ತಿಳ್ಕೊಂಡು ಗಾಡಿಯಾಗ ಕೂತ್ರು. ಮುಂದ್ 1 ಕಿಲೋಮೀಟರ್ ಹೋಯ್ತು, ಮತ್ತೊಂದು ಕಿಲೋಮೀಟರ್. ಅವಾಗ ಹಿಂಗ ತ್ಯಾವ್ರಿ ಏರ್ತಿದ್ವು ಎತ್ತುಗಳು. ಗುರುಗಳು ಗಾಡಿ ಹೊಡಿತಿದ್ರು. ಆ ತ್ಯಾವ್ರಿ ಏರೋ ಮುಂದೆ ಗಾಡಿ ಬಹಳ ವಜ್ಜನ ಆಗಿ 2 ಎತ್ತುಗಳು ಹೆಂಡಿ ಹಿಕ್ಕದು. 2 ಎತ್ತುಗಳು ಹೆಂಡಿ ಹಿಕ್ಕದು. ಇಬ್ರು ಶಿಷ್ಯಂದರಂದ್ರು ನಂಬದನವಂತದ ಈ ವಸ್ತು ತಗೊಂಡಾರ ಗುರುಗಳು. ಆ ಗುರುಗಳ ಗಂಟನಂದು ಶಲ್ಯ ಹಿರಿಯ ತಿಳ್ಕೊಂಡು ಶಲ್ಯ ತಗೋರ ಗುರುಗಳು ಶಲ್ಯ. ಅವಾಗ ಗುರುಗಳದೊಂದು ಶಲ್ಯ ತಗೊಂಡು ಟಣ್ಣನ್ನ ತೆಳಗ ಜಿಗಿದ್ರು. ಆ ಶಲ್ಯದೊಳಗೆ 2 ಹೆಂಡಿ ತುಂಬಿ ತೊಟ್ಟಲ್ದೊಳಗೆ ಇಟ್ರು. ಹಿಂಗ ತೊಟ್ಟಲದೊಳಗೆ ಇಟ್ರು. ಗುರುಗಳಿಂದ ಗುರುಗಳ ಮುಂದೊಂದು 10 ಮಾರು ಹೋಗಿ ಹೊಳ್ಳಿ ನೋಡಿದ್ರು. ಏನ್ರು ಬರಬ್ಬರಿ ತೊಟ್ಟಲ್ ಹವರ್ ಕಾಣಿಸ್ತದ, ಬೆನ್ನಿಂದ ಮೆತ್ತಗ ಇದೇನಿಟ್ಟಿರಿ ಅಂತ ಕೇಳ್ದವ. ಶಿಷ್ಯಂದರಿಗೆ ಕೇಳ್ದ ಗುರು. ಶಿಷ್ಯಂದರಿಗೆ ಕೇಳ್ದಾಳಾಗ ಅವಾಗ ಗುರುಗಳಿಗೆ ತಾರ ಶಿಷ್ಯಂದರ ಏನ್ರಿ ನಂಬದನವಂತದ ವಸ್ತು ಏನು ತಗೊಂಡಿರಲ್ಲ, ತ್ಯಾವ್ರೇರು ಮುಂದೆ 2 ಎತ್ತುಗಳು ಹೆಂಡಿ ಹಿಕ್ಕಿದ್ದು ಅದಕ್ಕೆ ಕಟ್ಟಿಟ್ಟಿದೇವ್ರಿ ಅಂದ್ರು. ಹೌದಾ? ಅವಾಗ ಗುರುಗಳಂದ್ರ ತಾಯಿ ಹುಚ್ಚೋಳಿ ಮಕ್ಕಳೇ, ಹುಚ್ಚಿದ್ರು ಹಿಂಗ ಎತ್ತುಗಳು ಹೆಂಡಿ ಹುಚ್ಚಿ ಕಟ್ಟಿರ್ಲಕ್ಕ ನಾ ಹೇಳಿಲ್ಲ. ಎತ್ತುಗಳ ಕೊಳ್ಳನ ಗಂಟಿ ಕಾಂಡ ಆಟಗ್ಗ ಏನು ಬಿದ್ದಿದ್ ಏನ್ ಗಾಡಿ ಒಳಗಿನ ಭಕ್ತ ಕೊಟ್ಟಾನಲ್ಲ, ಬೆಲ್ಲದ ಪೆಂಟಿ ಗಂಟಿ ಧೂಪರ್ತಿ ಇಂಥವ್ ಬಿದ್ದಿ ತಗೋ ಅಂತ ಹೇಳಿನಿ, ಇದು ನಾ ಹೇಳಿಲ್ಲ ಅಂದತ್. ಹೌದಾ? ಅವಾಗ ಏನಂದ್ರೆ ಇವ್ರು ಅವಾಗ ಶಿಷ್ಯಂದೇರ್ ಇಬ್ರು ಅಂದ್ರತ್ ಏನ್ರಿ ನಮ್ದು ಸ್ವಲ್ಪ ಬಾಳ ತಲಿ ಮೊದಡೈತಿ, ಒಂದ್ ಲಿಸ್ಟ್ ಮಾಡ್ರಿ ಗುರುಗಳು ಅಂದ್ರತ್. ಒಂದ್ ಲಿಸ್ಟ್ ಮಾಡಿ ಕೊಡ್ರಿ, ಎಲ್ಲಾ ಬರ್ದು ನಮ್ಮ ಕೈಯಾಗ ಏನೇನದ ಲಿಸ್ಟ್ ಮಾಡ್ರಿ, ಲಿಸ್ಟ್ ಪ್ರಕಾರ ನಾವ್ ಏನು ಬೆಳಗುಡಲ್ರಿ ಅಂದ್ರತ್ತ. ಗುರುಗಳು ಒಂದು ಉದ್ದನ್ ಹಾಳಿ ತಗೊಂಡು ಎಲ್ಲಾ ಲಿಸ್ಟ್ ಮಾಡಿದ್ರು. ಬರದ್ ಕೊಟ್ರು. ಅವಾಗ ಗುರುಗಳಿಗೆ ಶಿಷ್ಯಂದ್ರ ಅಂದ್ರತ್ತ ಏನ್ರಿ ಇನ್ನೇನ ಲಿಸ್ಟ್ ಐತ, ನಮ್ಮ ಯಾವ್ದು ಅಂಜಿಕಿಲ್ಲ, ನಾವ್ ಗಾಡಿ ಹೊಡಿತೇವೆ, ನೀವು ಗಾಡ್ಯಾಗ ಕುಂದ್ರಿ ಅಂದ್ರ. ಕುಂದ್ರಿ ಗಾಡಿಯಾಗಿನ ಇನ್ನು ಗಾಡ್ಯಾಗ ಕುಂದ್ರಿ ಅಂದ್ರತಿ ಯಾಕಲ್ ತಿಳ್ಕೊಂಡು ಆ ಗುರುಗಳು ಇದ್ದವ್ರು ಏನ್ ಮಾಡಿದ್ರತಿ ಕೇಳಿದ್ರ, ಗಾಡ್ಯಾಗ ಕೂತ್ರು. ಇಬ್ರು ಶಿಷ್ಯಂದ್ರ ಅಚ್ಚಿಕ ಪಟ್ಟಿ ಶಿಷ್ಯ, ಇಚ್ಚಿಕ ಪಟ್ಟಿ ಶಿಷ್ಯ ಕೂತು ಹಗ್ಗ ಹಿಡ್ಕೊಂಡು ಕೂತ್ರು. ಹಿಂಗ ಗಾಡಿ ಹೊಡ್ಲಿಕ್ಕತ್ರು. ಏನ ತ್ಯಾವ್ರಿಯರೋ ಮುಂದ ಅವಾಗ ಎತ್ತುಗಳು ತಮ್ಮ ಬಾಲ ಇಣಿಗಿ ಹಚ್ಕೊಂಡು ಹಿಂಗ ವಜ್ಜಿತ್ ಗಾಡಿ ಹಿಂಗ ಜೀಟ್ ಕೊಟ್ಟ ಜಗತ್ತಿದ್ದು. ಅವಾಗ ಇವ್ರಿಬ್ರಿ ಶಿಷ್ಯಂದ್ರಿಗೆ ಮಜ್ಜಿ ಅನಿಸ್ತು. ಹೌದಾ? ಇಟ್ಟು ಹಿಂಗ ಬಾಲ ಮ್ಯಾಕೆತ್ತಿವು ಈ ನಮನಿ ಜಗತ್ತವ ಅಂದ್ರ ಡುಬ್ಬದ ಮ್ಯಾಗ ಕೈ ಹೊಟ್ರ ಹೆಂಗ ಇನ್ನಿಟ್ಟು ಹೆಚ್ಚಿಗೆ ಜಗತ್ತವ ತಿಳ್ಕೊಂಡು ಇಬ್ರು ಶಿಷ್ಯಂದಿರು ಏನ್ ಮಾಡಿದ್ರ ಅಂತ ಕೇಳಿದ್ರ, 2 ಎತ್ತುಗಳ ಮ್ಯಾಗ ಡುಬ್ಬದ ಮ್ಯಾಗ ಚಪ್ಪರಿಸಿ ಬಿಟ್ರು. ಎತ್ತುಗಳು ಏನ್ ಮಾಡುದು ಅಂತ ಕೇಳಿದ್ರ ಕಸಕ್ಕನೆ ತಣ್ಣನೆ ಜಿಗದ್ ಬಿಟ್ಟು ಎಲ್ಲಿ ಎತ್ತುಗಳ ಜಿಗದು ನೋಡು ಅಲ್ಲಿ ಗುರುಗಳು ತೆಳಗ್ ಬಿದ್ರು. ಹೌದಾ? ಗುರುಗಳು ತೆಳಗ್ ಬಿದ್ರು. ಒಬ್ಬ ಶಿಷ್ಯ ತನ್ಲೇ ಅಲ್ಲಿ ಗುರುಗಳು ಬಿದ್ದಾರ, ಗಾಡಿ ತರಿ ಬಂದವ. ಗಾಡಿ ತರಬಹುದು ತಟ್ಟಿರ್ಲಿ, ಲಿಸ್ಟ್ ತೆಗಿ, ಗಾಡಿ ನೆಳ್ಳಾಗ ಹೊಡಿತೀನಿ ಅಂದವ. ಹೌದಾ? ಲಿಸ್ಟ್ ನೋಡ್ ಮೊದಲ ಲಿಸ್ಟ್ ನೋಡಂದ. ಹಿಂಗ ರೋಡ್ ದಂಡಿಗೆ ಆಲದ ಗಡೆ ಇತ್ತು, ಆಲಗಡದ ಬಡಕ್ ತರಬದ್ರು. ಗುರುಗಳು ಹಿಂಗ 10 ಮಾರಿನ ಮ್ಯಾಗ ಬಿದ್ದಿದ್ರು. ಲಿಸ್ಟ್ ನೋಡಿದ್ರು, ಎಲ್ಲಾ ಇದ್ದು ಖರೆ ಗುರುಗಳು ಇದ್ದಿತ್ತಿಲ್ಲ, ಹೊಡಿನ ಲಿಸ್ಟ್ ನಾಗಿಲ್ಲ ಅಂದ್ರ ಅವ್ರು. ಲಿಸ್ಟ್ ನಾಗಿಲ್ಲ, ಹೊಡಿ ಗುರುಗಳಿನ. ಯಾಕತ್ ಕೇಳಿದ್ರಿ, ಕಂದಲಗೈ ಗ್ರಾಮದಲ್ಲಿ ಲಿಸ್ಟ್ ಇಲ್ಲಾರೆ ಗುರುಗಳಿಗೆ ಇಲ್ಲೇ ಬಿಟ್ಟು ಹೋಗುವಂತ ಯಾವಾರ ಆಗಿರಬಾರ್ದಿಪ್ಪ. ನಮ್ಮ ಸರಜೋಡಿ ಹಿರಿಯ ಅಣ್ಣವರು ಬಹಳ ಸುಂದರವಾಗಿ ಮಾತಾಡಿ ಸೊಡ್ಡ ಹೊಡೆದ್ರು. ಅವ್ರು ಸೊಡ್ಡ ಹೊಡೆದ್ರಲ್ರಿ ಅಣ್ಣ, ಬರೀ ನೀ ಊರಾಗ ಅಟ್ಟೆ ಸೊಡ್ಡ ಹೊಡೆದು ಬಂದಿರ್ಬೇಕು. ನಾವು ಎಲ್ಲಿ ಮೂಲಿ ಗಾಡಿ ಸೊಡ್ಡ ಹೊಡೆದ್ ಈಗ ಎಲ್ಲಾ ಕೂಡ 5-6 ವರ್ಷ ಐತಿ ಬಿಟ್ಟಿನಿದು. ನೀ ಸೊಡ್ಡ ಯಾವ್ದಾರ ಸಲುವಾಗಿ ಹೊಡೆದಪ್ಪ? ನಾ ಕೇಳಿದ ಪ್ರಶ್ನೆಗೆ ಏನು ಉತ್ತರ ಕೊಟ್ಟಿನ ಸೊಡ್ಡ ಹೊಡೆದಿ? ಒಂದು ಮಾತು ಹೇಳ್ಯಾನ,
ಹಗಲು 8 ತನ ಹಾಡಿಕೆ ನಡಲಿ ಇದ್ರಾಗ ತಿಳಿದೆ ಹೋಲಿ 8 ತನ ಅಂತ ಹೇಳ್ಯಾನ. ಹೌದಾ? ನೀವು ವಿಚಾರ ಮಾಡ್ರಿ, ಇಲ್ಲಿ ಮನಿ ಶಾಂತಿ ಅದ, ಹಾ ಹೌದಿಲ್ಲ? ಇವತ್ತೊಂದಿನ ಹಾಡಿಕೆ ಕೇಳಕ್ ಬರೋರಿಗೆ ನೀವು ಮನಿ ಶಾಂತಿ ಅವ್ರ ಅನ್ನ ಪ್ರಸಾದ ಇಡ್ರಿ, ಹೊತ್ತ ಮಣಗತನ ತಿಳಿಲಿ ಅಣ್ಣಗ ತಮಗೆ ಇವತ್ತು. ಹೌದಾ? ಹಾಲ ಮತ್ತೆ ವಿಷಯ ಎಷ್ಟು ಗುಂಬಾದಾನ. ಹೌದ ಹೌದು. ಸುಮ್ ಹೊಡೆದ ಸೊಡ್ಡ, ದಂಡಿಗೆ ಹತ್ಬೇಕ ಸೊಡ್ಡ ಹೊಡೆದ ಸೊಡ್ಡು ಹೊಡಿಬೇಕಾದ್ರೆ ಇದು ಹಿಂಗೆ ಹೇಳಿ ಹೊಡೆದಿನತ್ತೇಳಿ ಸೊಡ್ಡು ಹೊಡಿಬೇಕು. ಹಾಲ ಮತದೊಳಗೆ ಸಿದ್ಧಾಟಿಗೊಳಗೆ ಮೊದಲ ಪ್ರಶ್ನೆ ಏನು ಕೇಳಿನಿ, ಡೋಣಿ ಹೆಗ್ಗೇರಿ ಕೆರೆ ಒಳಗೆ ಸಿದ್ಧ ಮಾಳಿಂಗರಾಯ ಜಗದಾನ, ಇನ್ನೊಂದು ಕೆರೆಯಾಗ ಜಿಗಿಬೇಕಾದ್ರೆ ಏನು ಕಾರಣಕ್ಕಾಗಿ ಆ ಕೆರೆಯಾಗ ಜಿಗದಾನ? 7 ಅಡಿ ನಾಗಿದ್ರ ಮ್ಯಾಗ ನಿತ್ತ ಮ್ಯಾಗ ಬಂದಾನ. ಏನು ಕಾರಣಕ್ಕಾಗಿ 7 ಅಡಿ ನಾಗೇಶನ ಮ್ಯಾಗ ನಿತ್ತ ಬಂದಾನ ಅಂತ ಕೇಳಿನಿ. ಅದಕ್ಕೆ ಹೇಳ್ತಾರೆ ಇವರು. ಅದು ಏನ ಹೇಳಿದ್ರು, ಇಂತ ಏನ ನಾಗರ ಮಡುವಿನೊಳಗೆ ಜಿಗದ, ಏನು ಕಾರಣಕ್ಕಾಗಿ ಜಿಗದ? ಮಾಳಿಂಗರಾಯ, ನೀ ಹೇಳಿದ ಪ್ರಕಾರ ಒಪ್ಕೊಳ್ಳ, ನಾನು ನಿನಗೆ ತಕರಾರು ಮಾಡೋದಿಲ್ಲ. ಜಿಗದಾನಂದ್ರೆ ಏನು ಕಾರಣಕ್ಕಾಗಿ ನಾಗರ ಮಡುವಿನೊಳಗೆ ಜಿಗದ? ಹೌದಾ? ಯಾವ ತಾಲೂಕ, ಯಾವ ಜಿಲ್ಲಾ ಎಲ್ಲ ಕೇಳಿವಿ ನಾವು. ಯಾವ ಊರ? ಇಲ್ಲ, ಅವನ ಪ್ರಕಾರ ಒಪ್ಕೊಳ್ಳನು. ನೀ ನಾಗರ ಮಡುವ ಅಂತೆಲ್ಲ ಒಪ್ಕೋತ. ಏನು ಕಾರಣಕ್ಕಾಗಿ ನಾಗರ ಮಡುವಿನೊಳಗೆ ಜಿಗದ? 7 ಅಡಿ ನಾಗಿಂದ್ರ ಮ್ಯಾಗ ನಿತ್ತಾನವ. ಹೌದು ನೋಡ್ರಿ, ಅಷ್ಟು ಸುಲಭ ಅಲ್ಲ ಒಂದ್ರ ಮ್ಯಾಗ ವಸ್ತುದ ಮ್ಯಾಗ ನಿಂದಿರ್ಬೇಕಾದ್ರ. ಮ್ಯಾಲ ಹೊಳೆ ಬರೋ ಮುಂದೆ 7 ಅಡಿ ನಾಗಿದ್ರ ಮ್ಯಾಗ ಬಂದಾನವ. ಎದರ ಸಲುವಾಗಿ ಜಿಗದಿ, ಎದರ ಸಲುವಾಗಿ ಅವ ಅದ್ರ ಮ್ಯಾಗ ನಿತ್ತ ಬಂದ? ಚಾಜವು. ಇನ್ನೊಂದು ಪಾಳೆ ಬರ್ತೈತಿ, ಅದು ಇಂಥದ್ರ ಸಲುವಾಗಿ ಜಿಗದಾನತ್ ಹೇಳು. ಸರಿ ಇದ್ರೆ ಒಪ್ಪಗೋತ, ಸರಿ ಇರ್ಲಿಲ್ಲ ಅಂತಂದ್ರ ಇದು ಹಿರಿಯರ ಬದ್ದಲದೊಳಗ ಅಲ್ಲಿ ಹೋಗಿ ಕೇಳಿದ್ರು ಹಿಂಗೆ ಅದತ್ ಹೇಳ್ಬೇಕಲ್ಲಿ. ಯಾಕ ಹಸನಾದ ಜ್ವಾಳ ಕೊಡ್ತೀರಿ ಹೊರನಾಳದವನಿಗೆ, ಸಣ್ಣ ಹುಡುಗ ತಮ್ಮಗ ತಿಳ್ಕೊಂಡು ಈ ಜ್ವಾಳ ಒಯ್ಲಿಕ್ ಬಂದಿನ. ನೀವ್ ಎಲ್ಲರೇ ಬರೀ ಇಂಥವ್ ಅಂತವತ್ತಂದ್ರ ನಾ ನಿಮಗ್ ಬಿಡುದಿಲ್ಲ. ಆ ಹೊಲ ಯಾವ್ದ ತಗೊಂಡ ನನ್ನ ಹೆಸರ್ಲಿ ಹಾಕೊಂಡು ಹೋಗೋದಿನ. ಹೌದಾ? ನಾವ್ ಇಟ್ಟು ಊರಾಗ ನಮ್ಮ ಊರಾಗ ಹಿಂಗ್ ಮಾಡ್ತೀನಿ ಅಂದಿರ್ಬೇಕು. ನಾವು 1000 ಮಂದಿ ಇದ್ರೆ ಕೇಳವಲ್ಲ. ಹಾಲ ಮತ್ತದ ಪ್ರಶ್ನೆ ಸಿದ್ಧಾಟಗೊಳಗ್ ಕೇಳಿನಿ. ಏನು ಕಾರಣಕ್ಕಾಗಿ ನೀವೇ ಹೇಳಿರಲ್ಲ, ಆ ನಾಗರ ಮಡುವಿನೊಳಗೆ ಇಂಥ ಕಾರಣಕ್ಕಾಗಿ ಜಗದಾನ, ಇದ್ರ ಸಲುವಾಗಿ ನಾಗೇಶನ ಮಗ ನಿತ್ತಾನಂತೇಳಿ ಹೇಳ್ಬೇಕು ಮುಂದಿನ ಸಂಧಿ. ಹೌದಾ? ಇದು ಒಂದ್ ಹೋಯ್ತು. ಎರಡನೇದಾಗಿ ಈ ಸದ್ದ ಬೀರ ದೇವರ ಕಂದಲಗಾಂವ್ ಗ್ರಾಮದಲ್ಲಿ ಬೀರ ದೇವರದಾನ. ಈ ಬೀರ ದೇವರ ಪಲ್ಲಕ್ಕಿ ಒಳಗ ಮಕ್ಕ ಮಾಡ್ಸ್ಯಾರ. ಆ ಬೀರ ದೇವರ ಗುಡಿ ಒಳಗಿನ ಪಲ್ಲಕ್ಕಿ ಒಳಗ ಮಕ್ಕ ಕುಂಡ್ರಸ್ತಾರ. ಆ ಪಲ್ಲಕ್ಕಿ ಒಳಗಿನ ಮಕ್ಕ ಕುಂಡ್ರಸೋದ್ರಪ್ಲಿ ಹಿಂದೊಬ್ಬ ಮುಂದೊಬ್ಬ ಹೊರ್ತಾರ, ಪಲ್ಲಕ್ಕಿ ಹೊರ್ತಾರ. ಎಲ್ಲರಿಗೂ ಗೊತ್ತಾಯ್ತು, ನಾವು ಹೊತ್ತಿದೆವು. ಖರೆ ಬೀರಾಣ ದೇವ್ರ ಪಲ್ಲಕ್ಕಿ ಒಳಗೆ ಬೀರಾಣ ದೇವ್ರ ಮಕ್ಕ ಅದಾವ. ಅದೇ ಪ್ಯಾಟೋನ್ಗಲ್ಲಿ ಹತ್ತಿ ಹಾಲ ಬೆಲ್ಲ ತಗೊಂಡು ಭಕ್ತರ ಮನೆಗೆ ಅಲ್ಲಿ ಜಾತ್ರೆಗೆ ಅಲ್ಲಿ ಹೋಗ್ತಾನೆ. ಏನು ಕಾರಣಕ್ಕಾಗಿ? ಹಾಲ ಮತದೊಳಗ ಇದು ಕೇಳಿವ್ ನಾವು. ಮತನ ಯಾವ ದೇವ್ರ ಎಂತ ದೇವ್ರ ಹಂಗಲ್ಲ, ಇದಕ್ಕೆ ಹಿನ್ನೆಲೆ ಕಾರಣ ಅದ. ಇಲ್ಲ, ನೀ ಹೇಳಿದ ಶುದ್ಧ ತಪ್ಪದನ್ನು. ಇವತ್ತ ನಾನು ಹಗಲ ಅತನಿ ತಾಲೂಕು ನಂದಗಾಂವ್ಕ ಉಳಿಲಿ ಪೆಂಡಿಂಗ್. ಈ ದೇವ್ರು ಹೊರಗೆ ಹಾಕದ್ರ ಅಂದ್ರೆ ಈ ದೇವ್ರು ಹೊಡೆದ ಕರ್ತವ ನಂದು. ಡೈರೆಕ್ಟ್ ಹೋಗಿ ಎಲ್ಲಿ ಜಗಲಿ ಮ್ಯಾಗ ಕುಂಡ್ರಸ್ ಬೀರಪ್ಪ. ಹೌದು, ಇವತ್ತ ನಾನು ಭಂಡಾರಕ್ಕೆ ಇಲ್ಲೇ ಬಿಟ್ಟು ಹೋತನ. ಹೊಳ್ಳಿ ಏನ್ ಮಾಡ್ತಾರ, ಆ ಗದ್ದಿಗೆ ಪೂಜಾರಿ ಬೀರಣ್ಣ ದೇವ್ರ ಗುಡಿಯಾಗ ಹೋಗಿ ಧೂಪಾರ್ತಿ ಹಾಕೊಂಡು ಬಂದು ಆಲಬಲ ಯಾವಾಗ ತೋತಾನ ಧೂಪಾರ್ತಿ ಹತ್ತಿ ಬೆಳಗ್ತಾನ. ಹೌದು, ಯಾಕೆ ಏನು ಕಾರಣಕ್ಕಾಗಿ ಆ ದೇವರ ಆಲೆಬಲ್ಲ ತಗೊಂಡು ಒಳಗೆ ಹೋಗಿ ಕುಂಡಿರ್ತಾನ? ಆ ದೇವ್ರು ಬರ್ಬೇಕಾದ್ರೆ ಏನು ಕಾರಣಕ್ಕಾಗಿ ಆಲಬಲ್ಲ ತಗೊಂಡು ಭಕ್ತರ ಮನೆಗೆ ಬರ್ತಾನ ಅಂತ ಕೇಳಿ ನಾನು. ಪಲ್ಲಕ್ಕಿಗೂ ಅದೇ ದೇವ್ರಿ ಅದ, ಗುಡಿಯಾಗೂ ಅದೇ ದೇವ್ರಿ ಅದ. ಮಾದೇವಣ್ಣ, ನೀ ಇದೇ ಸುರು ನನ್ನ ಜೋಡಿ ಕಾರ್ಯಕ್ರಮ ಮಾಡೋದು. ಹೌದು, ನೇತ್ರ ತೇಜ್ ಮ್ಯಾಗ ತೇಜ್ ಇಳಿಲಾರ. ಇವತ್ತಿನ ದಿವಸ ಸಿದ್ಧಾಟಗೊಳಗ ನೀ ಏನ್ ಕೇಳು, ನಾ ಏನ್ ಕೇಳ್ತೀನಿ, ಇಬ್ರು ಜಾಗದ ಮ್ಯಾಗೆ ಕುತ್ತಲ್ಲಿ ಬಿಡುಗಡೆ ಆಗ್ಬೇಕು. ಒಟ್ಟ ಎದ್ದು ಹೋಗೋದಿಲ್ಲ. ಫೋನ್ ಇಲ್ಲಿಯವ್ರ ಕೈ ಕೊಟ್ಟು ಬಿಡು, ಚಂತ ನಡಿಲಿ ಹಾಡಿಕೆ. ನೀ ಕೇಳಿದ ಪ್ರಶ್ನೆ ಬಿಟ್ಟು ಹೋದ ಹಿರಿಯರ ಇದ ತಪ್ಪದತ್ತಂದ್ರ ನಾನು ರೊಕ್ಕನೇ ಇಲ್ಲೇ ಬಿಟ್ಟು ಹೋತ್. ಹೌದಾ? ಯಾವಂದು ಕೇಳಿ ಮಾತಾಡವಲ್ಲ. ಯಾಕತ್ತಂದ್ರ ಅದಕ್ಕೆ ಹೇಳಿನಿ, ಯಾವನಿಗಿದ್ರು ಗುರು ಬೇಕಿಂದ. ಹೌದು, ಗುರುವಿದ್ರೆ ಕೆಲಸ ನಡೀತೈತಿ. ಇಲ್ಲಿಕಂದ್ರ ನಡೆದಿಲ್ಲ. ನನಗೆ 2 ಪ್ರಶ್ನೆಗಳು ಕೇಳಿದೆ, 3-4 ಕೇಳಿದಿ. ಹಾಡಿನೊಳಗನು ಕೇಳಿದಿ. ನಿನಗೆ ಹಾಡಿನೊಳಗ ಒಂದೇ ಅಲ್ಲ, ಹಿರಿಯರ ಬದ್ದಲ್ದ ಕೊಡ್ತಾ, ಪುರಾಣ ಅನ್ಸರ್ವಾಗಿನ ಕೊಡ್ತಾ. ನೀ ಏನ್ ಕೇಳಿದ ಒಟ್ಟು ಹೌದು ಎಲ್ಲಾ ಬರ್ತದ ಹೇಳುದಿಲ್ಲ. ನೀ ಏನ್ ಕೇಳಿದ ಅದು ಹೇಳ್ತನ. ಹಾಡಿನೊಳಗೆ ಏನ್ ಕೇಳ್ಯಾನ್ರಿ? ಏನ್ರಿಪ್ಪ? ಮಾಯವಾಗ ಮೀಸಿ ಯಾಕೆ ಬಂದು ಅಂತ ಕೇಳ್ಯಾನ. ಹೌದಿಲ್ಲ? ಹೌದು. ಹಿರಿಯರ ಬದ್ದಲದೊಳಗನು ಉತ್ತರ ಕೊಡ್ತಾ. ಅಲ್ಲಂದ್ರ ನಾ ಪುರಾಣ ತಂದು ತೋರಿಸ್ತೀನಿ ನಿನಗೆ. ಹಿರಿಯರ ಮಠ ಮನೆಯವರು ಬರೆದ ಪುರಾಣದೊಳಗೆ. ಹೌದಾ? ಮಾಯವಾಗ ಮೀಸಿ ಯಾಕೆ ಬಂದು ಅಂತ ಕೇಳಿದ್ರ.
ಹೌದಿಲ್ಲ? ಹಾ ಮಾಯವಾಗ ಬೀಸಿ ಬರ್ಬೇಕಾದ್ರ ವಿಷ್ಣುವಿನ ಅವತಾರ ಮಾಯ ಮುಗಿತ್ತು. ಯಾವಾಗ ವಿಷ್ಣುವಿನ ಅವತಾರ ಮಾಯ ಮುಗಿತ್ತು, ಅದೇ ವಿಷ್ಣು ಕೈಲಾಸದಲ್ಲಿ ಅವ್ ಕತಿ ಹೇಳೋದು ಬೇಡ ಹಿಂದೇನು. ಯಾವ ರೀತಿಯಾಗಿ ಅಲ್ಲಿ ಸಮುದ್ರದೊಳಗೆ ಸಕ್ರಿ ಬೀರದ ಬೀರಪ್ಪ ಅದು ಏನು ಹಿಂದಿನ ತೆಗೆದ ಬೇಡ. ವಿಷ್ಣುವಿನ ಅವತಾರ ಮಾಯ ಮುಗಿತ್ತು. ಮುಂದೆ ಯಾವಾಗ ಈ ಶಿಕಾಸುರ ದೈತ್ಯ ಹೊಡಿಬೇಕಾಗಿತ್ತಲ್ಲ, ವಿಷ್ಣುವಿನ ಅವತಾರ ತೊಟ್ಟು ಶಿಕಾಸುರ ದೈತ್ಯ ಹೊಡೆದಾಳಾಗ ಅವಾಗ ಹೊಡಿಬೇಕಾಗಿತ್ತಂದ್ರೆ ವಿಷ್ಣುವಿನ ಅವತಾರ ತೊಟ್ಟ. ಅದರ ಸಲುವಾಗಿ ಮೀಸಿ ಬಂದವ. ಇದು ಹಿರಿಯರ ಬದ್ದಲ್ದ ಕೊಡ್ತಾ ನನ್ನ ಬಲಿ ಪುರಾಣ ತಂದು ತೋರಿಸ್ತು. ಒಂದಿನದ ಫೈನಲ್ ಬರೇ ಹಿಂಗ್ ಕುಲ್ಲ ಇಟ್ಕೊಂಡು ಹೋಗಮಲ್ಲ. ಇನ್ನೊಂದು ಏನ್ರಿಪ್ಪ, ಯಾವಾಗ ಸಂಗಮನಾಥನ ಮರಿ ಒಳಗ ತಂದೆ ತುಕ್ಕಪ್ರ 700 ಜನಿಗೆ ನಮಿಸ್ತಿದ್ದ, ಅವಾಗ 1100 700 ಬ್ಯಾಡ್ರ ಬಂದ ಮುತ್ತಿಗೆ ಹಕ್ಕದ ಕಾಲಕ್ಕ ಗುರು ಕೊಟ್ಟಿರ್ತಕ್ಕಂತ ಸನ್ಯಾರಸಿದ್ದ. ಹೌದಿಲ್ಲ? ಅವಾಗ ಗುರು ಸನ್ಯಾರಸಿದ್ದ ಹೇಳ್ತಾನ, ದುಃಖ ಬಂದಲ್ಲಿ ದುಃಖದ ಕೊಳ್ಳಲುವುದು, ಸುಖ ಬಂದಲ್ಲಿ ಸುಖದ ಕೊಳ್ಳಲೂರು. ಹೌದಿಲ್ಲ? ಅವಾಗ ತುಕ್ಕಪ್ರಾಯನ ಬಲ್ಲಿ 365 ಬಾಣಿದ್ದು. ಹೌದಿಪ್ಪ. ಅವಾಗ ಗುರು ಸನ್ಯಾರಸಿದ್ದು ದುಃಖ ಬಂದಲ್ಲಿ ದುಃಖದ ಕೊಳ್ಳಲುವುದು, ಅಲ್ಲಿ ನಾ ಪ್ರತ್ಯಕ್ಷ ಆಗ್ತೇನೆ ಅಂದ ಕಾಲಕ್ಕ ಅವಾಗ ಗುರು ಹೇಳಿದ ಮಾತ ಮರ್ತ. ಯಾರು? ತುಕ್ಕಪ್ಪರಾಯ ಮರತ್ತು ಬಂಡ ಬ್ಯಾಡ್ರ ಬಂದಾರ ತಿಳ್ಕೊಂಡು ಇವರಿಗೆ ಬಂಡ ಬ್ಯಾಡ್ರಿಗೆ ಹೊಡಿಬೇಕ ತಿಳ್ಕೊಂಡು 364 ಬಾಣ ಹೊಡೆದ. ಒಟ್ಟ ಬಡಿಲಿಲ್ಲ, ಹುಸಿ ಹೋಗುದು. ಹೌದಿಪ್ಪ. ಕೊನೆ ಬಾಣ ಚಕ್ಕರ ಬಾಣ ಉಳಿತು. ಯಾವಾಗ ಈ ಬಾಣೊಂದು ತಪ್ಪತಂದ್ರ ನಾಳಿಗೆ ನನ್ನ ಜಾಡಿಗೆ ಬಟ್ಟ ಬಂದಿತ್ತು, ನನ್ನ ಕುಲಕ ಕುಂದ ಬಂದಿತ್ತು ತಿಳ್ಕೊಂಡು ಇದು ಅವ್ರ ಕೈಯಾಗ ಪ್ರಾಣ ಕೊಡಬಾರ್ದು, ನಾನೇ ಹೊಡ್ಕೊಂಡಂತೇಳಿ ಬಾಲಗಾರ ಹೆಬ್ಬಟ್ಟಿನೊಳಗೆ ಇಟ್ಟುಕೊಂಡು ತಾನ ಬಾಣ ತಾನೇ ಹೊಡ್ಕೊಂಡು ಎದಿಗೆ ಹೊಡೆತು. ಧರಣಿಗೆ ಬಿದ್ದ ತುಕ್ಕಪ್ಪರಾಯ. ಅವಾಗ ಶಿವನ ಸಲಗಾದ ಗೋಳಿ ಕಾಲಕ್ಕೆ ಅದ್ರಿ ಏನ್ ಮಾಡ್ತಂತ ಕೇಳಿದ್ರ, ಉಂಬಳೆ ಠಾಣಕ್ಕೆ ಬಂದು ಹುಲ್ಲು ಜೋಪಡಿ ಬಲ್ಲಿ ನಿತ್ತು ಡರಿ ಹೊಡೆದು. ಅವಾಗ ಸೋಮರಾಯ ಗೋಳಿ ದನಿ ಕೇಳಿ ಬಂದ ನೋಡ್ತಾನ, ಏನೋ ಅಣ್ಣಗ ಘಾತ ಐತ ತಿಳ್ಕೊಂಡು ಹೊರಗೆ ಬಂದು ಸೋಮರಾಯ ಅವಳ ತನ್ನ ಜಡಿ ಹಿಂಡದ 3 ಹನಿ ರಗತ್ತು ಬಿತ್ತು. ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪರ ತಾಯಿ ಕಣ್ಣವನ್ನ ಕರ್ಕೊಂಡು ಓಡಿ ಸಂಗಮನಾಥನ ಮರಿಗೆ ಬಂದ. ಅವಾಗ ಆ ಸಂಗಮನಾಥನ ಮರಿಯೊಳಗ ಅಣ್ಣ ಬಾಣ ಹೊಡ್ಕೊಂಡು ಬಿದ್ದಿದ್ದ. ಆ ಕತಿ ಹೇಳುದು ಬೇಡ, ನೀ ಏನು ಪ್ರಶ್ನೆ ಕೇಳಿದ ಅಟ್ಟೆ ಉತ್ತರ ಕೊಡ್ಬೇಕಾಗೈತಿ. ಯಾವಾಗ ಆ ಬಾಣಿನ ತುದಿ ಮ್ಯಾಗ ಕಾಗಿ 3 ಮಾತ ಶಬ್ದಗಳ ನುಡಿದಾದ, ಇನ್ನುವರೆಗೆ ಅದು ಕಲಿಯುಗದಲ್ಲಿ ಆ 3 ಮಾತ ನಡೀತೈತೆ. ಈ ಸದ್ಯ ಎಲ್ಲಿ ನಡೀತೈತೆ ಅಂತ ಕೇಳಿರಿ ನೀವು ಹಿರಿಯರ ಬದ್ದಲ್ದೊಳಗ. ಈ ಸದ್ಯ ಉಮರಾಜದಲ್ಲಿ ಗಿಡದೊಳಗ ಬಂದ ಕಾಗಿ ಒಂದು ಶಬ್ದ ನುಡಿತಂದ್ರ ಆ ನುಡಿ ಏನ್ ಮಾಡ್ತಾನಂತ ಕೇಳಿದ್ರೆ ಗೋಳಪ್ಪ ಮುತ್ತಿ ಆ ನುಡಿಯನ್ನ ಕೇಳಿ ಗುಡಿ ಒಳಗ್ ಹೋಗಿ 3 ನುಡಿ ಮಾಡ್ತಾನ. ಅವಾಗಿಂದ ಇನ್ನುವರೆಗೆ ಐತದು. ನಾ ಸುಳ್ಳತ್ತಂದ್ರ ಅಲ್ಲಿ ನೀವು ಫೋನ್ ಹಚ್ಚಿ ಕೇಳ್ರಿ, ಇವತ್ತ ನಂದು ನಿಂದ ಜೀಪ್ ಅಲ್ಲಿಗೆ ಹೊಡೆಯೋದು ಉಮರಾಜ್ಗೆ. ಅವಾಗ ಅಲ್ಲಿ ಗೋಳಪ್ಪ ಮುತ್ತೆ ಏನು ನುಡಿತಾನಂತ ಕೇಳಿದ್ರ, 1ನೇದ್ದು ಮಳೆಗಾಲದ ಹೇಳ್ತಾನ, 2ನೇದ್ದು ಜನದ ಪೀಡ ಹೇಳ್ತಾನ, 3ನೇದ್ದು ರಾಜಕೀಯ ಬದ್ದಲ್ದಾಗ ಹೇಳ್ತಾನ. ನೀ ಕೇಳಿದ ಪ್ರಶ್ನೆ ಕೂತ್ರ ಹಿರಿಯರ ಬದ್ದಲ್ದಾಗ ಕುಲ್ಲ ನನ್ನ ಬಲಿ ಬುಕ್ ಐತಿ. ಇದು ಹಿರಿಯರು ಹೇಳಿದ್ದು, ಮಠ ಮನೆಯವರು ಹೇಳಿದ್ದೇ ಐತಿ. ಇದ್ರ ಬಿಟ್ಟು ಏನಾರ ಬ್ಯಾರೆ ಎತ್ತು ಕಂದಲಗಾಂವ್ ಗ್ರಾಮದಾಗ ಅಂದ್ರೆ ಉತ್ತರ ಹೇಳಿ. ಇನ್ನೊಂದ್ ಏನು ಕೇಳಾರತ್ ಕೇಳಿದ್ರ, ಏನ್ರಿಪ್ಪ? ಒಂದ್ ಊರಾಗ ಬೀರಾಣ ದೇವರ ಗದ್ದಿಗೆ ಹಚ್ಚೋದಿಲ್ಲ. ಹಂಗ ಗದ್ದಿಗೆ ಹಚ್ಚೋದಿಲ್ಲ. ಒಂದ್ ಊರಾಗ ಬೀರಾಣ ದೇವ್ರಿಗೆ ಗದ್ದಿಗೆ ಹಚ್ಚೋದಿಲ್ಲ. ಯಾವ ತಾಲೂಕ್, ಯಾವ ಜಿಲ್ಲಾ, ಯಾವ ಊರತ್ ಕೇಳಿದ್ವಿ. ಹೌದಿಲ್ಲ? ನೀ ಏನ್ ಕೇಳಿ ತಾಲೂಕ ಜಿಲ್ಲಾ ಬೇಡ. ಆ ದೇವರ ಮುಂದೆ ನಾನು ಪಾಳೆ ಕಚ್ಚಿ ಹುಲಿಜಂತಿ ಹೊನ್ನೂರು ಎಲ್ಲ ಹಾಡಿ ನಾನು ಹೊನ್ನೂರು ಬೀರಪ್ಪ ಗದ್ದಿಗೆ ಹಚ್ಚೋದಿಲ್ಲ. ಹೌದಾ? ಮತ್ತೆ ಈ ಬೀರಪ್ಪಗೆ ಬಿಟ್ಟು ಯಾವ ಬೀರಪ್ಪಗಾರ ಹೇಳದಪ್ಪ ಅಂತಂದ್ರ ಅದು ನಾ ವಿಚಾರ ಮಾಡ್ತೀನಿ. ಮತ್ತೆ ಇರ್ಲಾರ ದೂರ ನಾ ತಿರ್ಗಾಡ್ಲಾರ ಹಳ್ಳಿ ಒಳಗೆ ಇತ್ತಂದ್ರ ನಾ ಏನು ಅಲ್ಲಕ್ ಬರುದಿಲ್ಲ. ಹೌದಿಪ್ಪ. 3 ಬಾರಿ ಹಾಡಿನಿದೆ ಶ್ರಾವಣ ತಿಂಗಳದೊಳಗ. ಹೊನ್ನೂರು ಬೀರಪ್ಪನ ಮುಂದ ಅವನಿಗೆ ಗದ್ದಿಗೆ ಹಚ್ಚೋದಿಲ್ಲ, ಜಗಲಿ ಕುಂಡ್ರಸ್ತಾರ ಹೊನ್ನೂರು ಬೀರಪ್ಪಗ. ಮತ್ತೆ ಇನ್ನೊಂದ್ ಮಾತು ಹೇಳಿದ್ರ ಅವರು, ಸಿದ್ಧ ಮಾಳಿಂಗರಾಯ ಅವ ಹೆಂಗಾತ್ ಕೇಳಿದ್ರ, ಸಿದ್ಧ ಮಾಳಿಂಗರಾಯ ಯಾವ ಭಕ್ತರ ಮನೆಗೂ ಹೋಗೋದಿಲ್ಲ. ಅವಾಗ ಬೀರ ದೇವರ ನಾನೇ ತಿರುಗಾಡಿ ದುಡುದು ತಂದು ನಿನಗೆ ಹಾಕ್ತೀನಿ, ಮಾಳಪ್ಪ ನೀ ಇಲ್ಲೇ ಕುಂದ್ರಂದ ಅಂತ ಹೇಳಿದ್ರು. ಅದ್ರ ಬದ್ದಲದೊಳಗ ನಾ ಮಾತಾಡಿನೇನು, ಮಾಳಿಂಗರಾಯ ಹೋಗಲ್ಲ ಅಂತ ಹೇಳಿನೇನು ಇಲ್ಲ. ವಿಷಯ ಯಾಕದ್ರದು ಅದ್ರದ್ದು ಒಂದಿಲ್ಲ. ನಾ ಪ್ರಶ್ನೆ ಏನ್ ಕೇಳಿನಿ ಉತ್ತರ ಕೊಡ್ಬೇಕು, ನೀವೇನ್ ಕೇಳ್ಬೇಕು ಅದು ಉತ್ತರ ಹೇಳ್ಬೇಕಷ್ಟೇ. ಹುಲಿಜಂತಿ ಮಾಳಿಂಗರಾಯ ಇಂತ ಭಕ್ತರ ಮನೆಗೆ ಹೋತಾನಂತ ಹೇಳಿಲ್ಲ, ಹೋಗುದಿಲ್ಲ, ಗೊತ್ತಾಯ್ತದ ನಮಗ. ಹಂಗ ಮಾತಗೆ ಗುರು ಶಿಷ್ಯರ್ದು. ನೀವೇನು ಕೇಳಿರಿ ನಿಂಬದಕ್ಕೆ ಉತ್ತರ ಕೊಟ್ಟಿ ನಾನು. ನನ್ನಕ್ಕಂತರೂ ನೀವು ಸನ್ನೆ ಬಂದಿಲ್ಲ. ಹೌದಾ?
ಇನ್ನೊಂದು ಪ್ರಶ್ನೆ ಕೇಳ್ತಾ ಏನ್ರಿಪ್ಪ? ಇವತ್ ಚಂತ ನಡಿಲಿ ಹಾಡ್ತೀನಿ ಹಾ ಹಾಲು ಮತ್ತು ಸಿದ್ಧಾರ್ಥಿಗಳಿಗೆ. ನನಗ್ ಸಿದ್ಧಾರ್ಥಿ ಅವ್ರ ಅಂದ್ರೆ ನನಗೆ ಹೆಂಗಂತ ಇನ್ನಿಟ್ಟು ವಿಷಯ ಬರ್ತಾವ. ಹೌದು. ಬಾರಾಮತಿ ಗೌಡ್ರ ಬದ್ದಲದೊಳಗೆ ಜಾತ ಜೊತೆ ಜಕ್ಕಪ್ಪ ಮಾಳಪ್ಪರ ಬದ್ದಲ್ದ ವ್ಯತ್ಯಾಸ ಗೊತ್ತೈತಿ ನಿಮ್ ಕಂದಲ್ಗಂದ ಗ್ರಾಮದವ್ರಿಗೆ. ಹೌದು. ಹಾಡೋರಿಗೆ ಕೇಳಗತ್ತೀನಿ, ಊರವ್ರಿಗೆನ್ನ ಬಂದ್ ಹೊಡೆದಿರಿ, ನಿಮಗೆ ಯಾರಿಗೆ ಕೇಳಲ್ಲ. ಹಾ ಮಾದೇವಣ್ಣಗ ನನಗ್ ಫೈಟ್ ಅಲ್ಲಿ ಫೈಟ್. ಇನ್ ಇಬ್ರು ದಿಮ್ಮಿನ ಮೇಲೆ ಕುಂದ್ರದ್ ಎದ್ದು ಹೋಗುದಿಲ್ಲ. ನಾ ಏನ್ ಕೇಳ್ತೀನಿ ನೀ ಹೇಳ್ಬೇಕು, ನೀ ಏನ್ ಕೇಳ್ತ ನಾ ಇಲ್ಲೇ ಕೂತಲ್ಲಿ ಹೇಳ್ಬೇಕು. ನೀವು ಕುಂದ್ರ ಯಾವ್ದು ಹೋತೇವ್ ಹಂಗಲ್ಲ ಅದು. ಹೌದು. ಏನಂತ ಕೇಳಿದ್ರ ಏನ್ರಿಪ್ಪ? ಇನ್ನೊಂದು ಮಾತು ಕೇಳ್ತೀನಿ, ಟೈಮ್ ಬರ್ತೈತಿ. ಹಾ ಬಾರಾಮತಿ ಗೌಡ್ರು ಹೌದು. ಸೋಮರಾಯ್ ತುಕ್ಕಪ್ಪರ ಗೌಡ್ರಿಗೆ ಯಾರು ಗುರುಗಳದಾರ? ಯಾರಿಪ್ಪ? 7 ತಲಿ ಗುರು ಸೊನ್ನಾರಿಸಿದ್ದ. ಸೊನ್ನಾರಿಸಿದ್ದ. ಹೌದಿಲ್ಲ? ಹಿಂಗ ಹಾಲು ಮತದೊಳಗ ಹೌದು. ಹೌದಿಲ್ಲ? 7 ತಲಿ ಗುರು ಸೊನ್ನಾರಿಸಿದ್ದ ಅತ್ತಾರ, ಎಲ್ಲರೂ ಅತ್ತಾರ. ಹೌದು. ಈ 7 ತಲಿ ಗುರು ಸೊನ್ನಾರಿಸಿದ್ದ ಹಾಲು ಮತಕ್ಕ ಯಾವಲ್ಲಿ ಬಂದ ಕೂಡ್ಕೊಂಡ? 7 ತಲಿ ಸೊನ್ನಾರಿಸಿದ್ದ 7 ತಲಿ ಗುರು ಸೊನ್ನಾರಿಸಿದ್ದ ಅತ್ತಾರ. ಹೌದಿಲ್ಲ? ಹೌದು. ಹಾಲು ಮತಕ್ಕ ಯಾವಲ್ಲಿ ಬಂದ ಜಾಯಿಂಟ್ ಆದವ ಬೇಕಲ್ಲ? ಎಲ್ಲಿ ಬಂದು ಕೂಡ್ದ? ಬೀರಪ್ಪ ಮಾಸ್ತಾರ ಹಾಡುವತ್ನಾಗ ಕೂಡ್ದು, ಇದಕ್ಕೂ ಮೊದಲು ಕೂಡ್ದು, ಉಂಡಾಡ್ ಶಿವಪದ್ಮಗುಂಡ ಜೋಡಿ ಕೂಡಿದ್ನು. ಈ ಕಡೆ ಅವ್ರ ಮಕ್ಕಳು 84 ಮಂದಿ ಮಕ್ಕಳು, ಹತ್ತಿ ಕಂಕಣದವ್ರು 21 ಮಂದಿ ಗಂಡಸು ಮಕ್ಕಳು, ಇದ್ರಾಗ ಕೂಡಿದನು. ಎಲ್ಲಿ ಕೂಡ್ದ? ಜಾಗ ಬೇಕಲ್ಲ ಅದು ಕೂಡಿದ್ದು. ಹೌದು. ಈ ಸದ್ದ ಡೋಣಿ ಹಗ್ಗೇರಿ ಕೆರೆ ಒಳಗ ಗುರು ಶಿಷ್ಯರ ಕೂಡ್ಯಾರತೇಳಿ ಹಿಂಗಿರಿಯಾರು ಹೇಳ್ತಾರ. ಹಂಗ 7 ತಲಿ ಗುರು ಸನ್ಯಾರಿಸಿದ್ದ ಹಾಲು ಮತಕ್ಕೆ ಎಲ್ಲಿ ಜಾಯಿಂಟ್ ಆದ ಬಂದು? ಹೌದಾ? ಮಾದೇವಣ್ಣ ಬಹಳದಿದ ಕತ್ತಿ. ಹೌದೌದು. ಯಾಕತ್ ಕೇಳಿದ್ರ, ಹೌದು, ಶಾಣ್ಯಾರದಿರಿ, ನಿಮ್ಮ ಜೋಡಿ ವಾದ ಯಾಕೆ ಮಾಡ್ತೀನಿ ಅಂತ ಕೇಳಿದ್ರ, ಹೌದು, ನಿಮ್ಮಿಂದ ನಾ ತಿಳ್ಕೊಂಡ ಹೋಗವದೀನಿ. ನಿಮ್ಮಂಗ ನಾ ಸಿಟ್ಟಿಗೆ ಬರವಲ್ಲ, ನಿಮ್ಮಿಂದ ಕಲಿಬೇಕಾಗೈತಿ. ಒಂದಕ್ಕ 2 ಉತ್ತರ ಸಿಗಬೇಕಾಗೈತಿ. ಹೌದಿಲ್ಲ? 7 ತಲೆ ಗುರು ಸನ್ಯಾರಿಸಿದ್ದ ಹಾಲು ಮತಕ್ಕ ಯಾವ ಜಾಗದಾಗ ಮೊಟ್ಟ ಮೊದಲು ಕೂಡದ? ಹೌದೌದು. ಇನ್ನೊಂದು ಪ್ರಶ್ನೆ ಐತಿ. ಇನ್ನೊಂದೇನ್ರಿಪ್ಪ? ಇನ್ನೊಂದು ಪ್ರಶ್ನೆ ಹಂಗ ಆತ ಕೇಳಿದ್ರ ಚಂತನ ಆಗ್ಬೇಕಲ್ ಮತ್ತ ಸಂಧಿಗೆ ಅಡ್ಡಾಡು ನೀವ್ ಹೇಳಿರಿ ಅಕ್ಕ ಮಾಯಾಗ ಮೇಯಿಸಿ ಬಂದೋತ್ ಕೇಳಿರಿ. ಅದೇ ಮಾಯನ ಬದ್ದದೊಳಗೆ ಕೇಳ್ತ ನಿಮಗ್ ಶಾಣ್ಯಾರದಿರಿ, ನೀವು ನಿಮ್ಮಿಂದ ನಾ ತಿಳ್ಕೊಬೇಕಾಗೈತಿ. ಕೇಳ್ರಲ್ಲ. ಯಾವಾಗ ಕಾಡರುದ್ದರು ಭೂಮಿ ಕೊದಲಿಗೆ ನಂದನ ವನದೊಳಗ ಬೀರ ದೇವರ ಆಲದ ಮರದಲ್ಲಿ ತೊಟ್ಟಿಲದೊಳಗ ಕೈಕಾಲ ಬಿಚ್ಚಿ ಆಡ್ತಿದ್ದ ನೋಡು. ಆಡ್ತಿದ್ದ. ಹೌದಿಲ್ಲ? ಹೌದು. ಆ ಕೈಕಾಲ ಬಿಚ್ಚಿ ಏನ್ ಆಡ್ತಿದ್ದ? ಎಂತಲ್ಲೇ ಕಾಡರುದ್ದರು ಭೂಮಿ ಕೊದಲಿಗೆ ನಂದನ ವನದೊಳಗ ಹೌದು ಬೀರಾಣ ದೇವರ ಅದಾನ ಅಂತ ತಿಳ್ಕೊಂಡು ಇದು ಮಾಯವಾಗಿ ಹೆಂಗ್ ಗೊತ್ತ? ಹೌದಾ? ಹೆಂಗ ಬೀರ ದೇವರ ಅದಾನ ಮಾಯವಾಗಿ ಹೆಂಗ್ ಗೊತ್ತ? ಇವನೇ ಭೀರಪ್ಪ ಅದಾನ, ಇವನೇ ಭೀರಪ್ಪಗೆ ನೀ ತಗೋ ಅಂತೇಳಿ ಮಾಯವಾಗಿ ಹೆಂಗ್ ಗೊತ್ತಾಯ್ತು? ಹೌದಾ? ಬರಬೇಡ್ರಿ, ನಾ ಕೇಳುದು ಹಾಲು ಮತ್ತ ವಿಷಯ ಬಹಳ ಜಾಗದೊಳಗ ಕತ್ತಲದೊಳಗ ಕೂತ ಬೆಳಕಿಗೆ ತರಬೇಕಾಗಿದೆ ಕಂದಲಗಾಂವ್ ಗ್ರಾಮದಲ್ಲಿ. ಹೌದು. ಬೀರಾಣ ದೇವರ ಮಾಯಮ್ಮ ಆಡ ಮೈಸ್ಕೊತ್ ಹೋಗ್ಯಾಳ. ಹೌದು. ಖರೆ ಕಾಡರುದ್ದರು ಭೂಮಿ ಕೊದಲಿಗೆ ನಂದ ನೋಡದ ತೊಟ್ಟಿಲದೊಳಗ ಇವನೇ ಭೀರಪ್ಪ ಅಂತೇಳಿ ಮಾಯವಾಗ ಹೆಂಗ್ ಗೊತ್ತಾಯ್ತು? ಯಾರು ಹೇಳಿದ್ರು? ಯಾರು ತೋರಿಸಿಕೊಟ್ರು? ಇದು ಬೇಕಲ್ಲ? ಹೌದು. ಇಲ್ಲ, 2 ಪ್ರಶ್ನೆಗಳದಾವ. ಇನ್ನೊಂದು ಪ್ರಶ್ನೆ ಕೇಳೋನೇನು? ಏನಿಲ್ಲ. ಜನರಲ್ದೊಳಗೆ ಹೇಳ್ತಾರಿಲ್ರಿ ನಿಮ್ಮ ಊರವ್ರು? ಜನರಲ್ದೊಳಗ ಅಂದ್ರ ಎಲ್ಲಾ ಪ್ರಪಂಚ ಜೀವನದೊಳಗೆ ಏನ್ ಬರ್ತದ ಅದು ಕೇಳೋನಿಲ್ರಿ? ಇದೊಂದು ಕೇಳೋನು. ನಮ್ಮ ಮಾದೇವಣ್ಣಗ ಜನರಲ್ದೊಳಗ ನಮ್ಮ ತಾಯಿ ಬಳಗದವ್ರು ಕೂಡಿರಿ, ತಂದೆ ಬಳಗದವ್ರು ಕೂಡಿರಿ. ಹೌದಿಲ್ಲ? ಹೌದು. ಏನ್ ಪ್ರಶ್ನೆ ಕೇಳೋದು ಅಂತ ಕೇಳಿದ್ರ ಏನ್ರಿಪ್ಪ? ನಾನು ಬಾಳ ಜಾಗದೊಳಗೆ ಕೆಲವೊಬ್ರು ಕೇಳಿನಿ, ಈ ಹಿರಿಯರಿಗೆ ಕೇಳಿಲ್ಲ, ಇವ್ರಿಗೆ ಕೇಳವದಿ. ಈಗ ಏನ್ ಮಾಡ್ತಾರಂತ ಕೇಳಿದ್ರ, ನಮ್ಮ ಹುಡುಗಗ ಒಂದು ಕನ್ಯೆ ಬೇಕಾಗ್ಯದತ್ತಾರ. ನಮ್ ಹುಡುಗ ಒಂದು ಕನ್ಯೆ ಬೇಕಾಗ್ಯದತ್ತಾರ. ತಿರುಗಾಡ್ತಾರ. ಒಂದ್ ಕನ್ಯೆ ಪಾಸ್ ಆಯ್ತಂದ್ರ ಹುಡುಗ ಕೇಳ್ತಾರ, ಐತಮ್ಮ ನಿನಗ ಮನ್ಸಿಗೆ ಬಂದಾಳಿಲ್ಲ ಅಂತ ಕೇಳ್ತಾರ. ಹುಡುಗಿ ಮನ್ಸಿಗೆ ಬಂದಾಳ ಇಲ್ಲ ನಿನಗ? ಅವಾಗ ಅವತ್ತಾನ ಹೂ ಅತ್ತಾಳ. ಅಲ್ಲಿಂದ ಹುಡುಗಿ ತಾಯಿ ತಂದೆ ತಂಗಿ ಮತ್ತ ಹುಡುಗಗ ನೀ ನೋಡಿದಿಲ್ಲ ಮನ್ಸಿಗೆ ಬಂದ ಕೇಳ್ತಾರ. ಹೂನವ ಅಂದ್ರಪ್ಲೆ ಅವ್ರಿಗೆ ಏನ್ ಮಾಡ್ತಾರ, ಅಲ್ಲಿ ಹೂ ಅಂದ್ರಪ್ಲೆ ಗಚ್ಚಿ ಮಾಡ್ತಾರ. ಹೌದಿಲ್ಲ? ಗಚ್ಚಿ ಮಾಡ್ತಾರ, ಗಟ್ಟಿಗಡ್ ಊಟ ಮಾಡ್ತಾರ. ಈಗೆಲ್ಲ ಸಕ್ಕರೆ ಏರಿ ಅದು ಮಾಡ್ತಾರ. ಹೌದಿಲ್ಲ? ಹಿಂಗ ಗಚ್ಚಿ ಮಾಡದ ನಂತರ ಆ ಹುಡುಗಿ ತಾಯಿ ತಂದೆ ಹುಡುಗನ ತಾಯಿ ತಂದೆ ಏನತ್ತಾರ, ಏನ್ರಿ ಬಾಳ ದಿವಸ ಬಿಡುದು ಬೇಡ. ಹೌದಿಲ್ಲ? ಇಂತ ತಾರೀಕಿಗೆ ನಾವು ಲಗ್ನ ನೇಮಸೋನ ತಿಳ್ಕೊಂಡು ಒಂದು ತಾರೀಖ್ ತೆಗಿತಾರ. ಅದಕ್ಕ
ಹೌದು. ಏನ್ ಮಾಡ್ತಾರ? ಒಂದ್ ತಾರೀಕು ತೆಗಿತಾರ. ಒಂದು ತಾರೀಕು ತೆಗಿತಾರ. ತಾರೀಕು ತೆಗೆದ ನಂತರ ಅವಾಗ ಅಲ್ಲಿ ಏನ್ ಮಾಡ್ತಾರ? ಇವ್ರಿಗೆ ನಾ ಇದ್ರೊಳಗೆ ಏನ್ ಪ್ರಶ್ನೆ ಕೇಳುದತ್ತ ಕೇಳಿದ್ರ, ಏನ್ರಿಪ್ಪ? ತಾರೀಕು ತೆಗೆದ್ರ ಅಂದ್ರ ನಮ್ಮ ಹಿಂದೂ ಧರ್ಮದಲ್ಲಿ ಹೌದು ಪದ್ಧತದ, ಇಸ್ಲಾಂ ಧರ್ಮದಲ್ಲಿ ಈ ಪದ್ಧತ ನಡೆದಿಲ್ಲ. ಹಾ ನಾ ಹೇಳಕತ್ತಿದ್ದು ಹಿಂದೂ ಧರ್ಮದೊಳಗ, ಹಿಂದೂ ಧರ್ಮದಲ್ಲಿ ನನಗ್ ಗೊತ್ತಿದ್ದ ವಿಷಯ. ಹೌದು. ಆದ್ರೆ ಇಸ್ಲಾಂ ಧರ್ಮದಲ್ಲಿ ಇದು ನಡೆದಿಲ್ಲ. ಹೌದು. ನಡೀತಿತ್ತಂದ್ರ ನಿಮಗ್ ಗೊತ್ತ. ಹೌದ್ ಹೌದು. ಹಿಂದೂ ಧರ್ಮದಲ್ಲಿ ಹೆಂಗ್ ಮಾಡ್ತಾರ ಅಂತ ಕೇಳಿದ್ರ, ಹೆಂಗ್ರಿ? ತಾರೀಕು ತೆಗದ್ರಂದ್ರ 2 ದಿವಸ ಆಗ್ಲಿ, 4 ದಿವಸ ಆಗ್ಲಿ, 5 ದಿವಸ ಆಗ್ಲಿ, 1 ದಿವಸ ಆಗ್ಲಿ, ಮದುಮಗಳಿಗೆ ಏನ್ ಮಾಡ್ತಾರ ಅಂತ ಕೇಳಿದ್ರ, ಲಗ್ನ 4 ದಿನ ಆಗ್ಲಿ, 3 ದಿನ ಆಗ್ಲಿ, 2 ದಿನ ಆಗ್ಲಿ, ಹಿಂಗ 5 ದಿನ ಆಗ್ಲಿ ಅಗಾವ್ ಕರ್ಕೊಂಡ್ ಬರ್ತಾರ ಮದುಮಗಳಿಗೆ. ಏನೋ ಅಡ್ವಾನ್ಸ್ ಕರ್ಕೊಂಡ್ ಬರ್ತಾರ ಗಂಡನ ಮನಿಗೆ. ಹೌದೌದು. ಕರ್ಕೊಂಬಂದು ಒಳಕಾಲ ಪೂಜೆ ಅಂತ ಮಾಡ್ತಾರ. ಒಳ್ಳಕಲ್ಲಿ ಪೂಜೆ, ಬಿಸ್ಕಲ್ ಪೂಜೆ ಅವ್ರು ಬಂದ ಬಳಕ ಮಾಡ್ತಾರ. ಹೌದಿಲ್ಲ? ಮೊಟ್ಟ ಮೊದಲ ಯಾವ ಮದುಮಗಳಿಗೆ ಯಾರ ಮದುವೆ ಆಗುವತ್ತನಾಗ ಯಾವನ ಲಗ್ನದೊಳಗ ಕರ್ಕೊಂಡು ಬಂದು ಒಳಕಾಲ ಪೂಜೆ ಮಾಡಿದ್ರು. ಹೌದಾ? ಪ್ರಥಮದಲ್ಲಿ ಮತ್ತ ಇಲ್ಲಿ ಓಡಾಡಿದ್ರು ಸಿಗುದಿಲ್ಲ ವಿಷಯ ಇದು. ಫಸ್ಟಿಗೆ ಪ್ರಥಮದಲ್ಲಿ ಹಿಂದೂ ಧರ್ಮದೊಳಗ ಪ್ರಥಮದಲ್ಲಿ ಯಾವನ ಲಗ್ನದೊಳಗ, ಎಂತವನ ಲಗ್ನದೊಳಗೆ ಎಂತಕ್ಕಿಗೆ ಅವನ ಹೆಂಡತಿ ಕರ್ಕೊಂಡ ಬಂದು ಒಳಕಾಲ ಪೂಜೆ ಮಾಡ್ಯಾರ ಅಂದ್ರ ಉತ್ತರ ಖುಲ್ಲಾನೆ. ಇಲ್ಲಿ ಚಲೋ ಆಗ್ಯದಂದ್ರ ಇದು ಜನರಲ್ದೊಳಗಿನ ಜನರೂಢಿ ಮಾತಿದು. ಹೌದಿಲ್ಲ? ಎಂತವನ ಮಗಳು ಎಂತವನ ಮನೆಗೆ ಅಗಾವು ಕರ್ಕೊಂಬಂದು ಒಳಕಾಲ ಪೂಜೆ ಮಾಡ್ಯಾರ, ಎಂತವನ ಲಗ್ನದಾಗ ಅಂದ್ರ ಉತ್ತರ ಖುಲ್ಲ. ಹೌದೌದು. ಅದ್ರ ಹಿಂದಿನ ಬಾಜು ಯಾರು ಲಗ್ನ ಆಗಿರ್ಬಾರ್ದು. ಆಯ್ತು ನಿಮ್ಗೆ ಸ್ಪಷ್ಟವಾಗಿ. ಹೌದು. ಲಗ್ನ ಆದವಿದ್ರೆ ಅವನ ಮಕ್ಕಳು ಮತ್ತ ತೆಗೆಯವನ ಹೊರಗ. ಹೌದಿಲ್ಲ? ಮುಂದಿನ ಸಂಧಿಗೆ 2 ಹಾಲು ಮತದೊಳಗ ಒಂದು ಜನರಲ್ದೊಳಗ ಕೇಳಿದೇವ್ ನಮ್ಮ ಮಾದೇವಣ್ಣಗ. ಮುಂದಿನ ಪಾಳ್ಯದೊಳಗ ಸವಿಸ್ತಾರವಾಗಿ ಹೊಡೆದು 3 ಶಾಟ್ ಹೊಡೆದು 3 ಉತ್ತರ ಕೊಡ್ಲಿ. ಹೌದಾ? 4 ನುಡಿ ಖ್ಯಾಲಿಯನ್ನ ಹಾಡಿ ಚಾನ್ಸ್ ಅವ್ರಿಗೆ ಕೊಟ್ಟು ಬಿಡುನು. 4 ನುಡಿ ಖ್ಯಾಲಿ ಯಾವ್ದತ್ ಕೇಳಿದ್ರ, ಯಾವ್ದಿಪ್ಪ? ಬಹುತೇಕ ನಿಮ್ ಮಹಾರಾಷ್ಟ್ರ ಕಡೆ ಬಂದಿರ್ತದ, ಕೇಳೋರು ಬಹಳ ಕಂಬಿರ್ತೀರಿ ಕಡೆ. ಹೌದಿಲ್ಲ? ಹೌದು. ಯಾವುದು? ಅವ್ರು ಹೇಳಿದ್ ನಾ ಕೇಳಲ್ ಬಿಡ್ರಿ, ಅದ್ಯಾಕ್ರಿ ಇಲ್ಲಿ ಹಾಡೋದು? ಅವೆಲ್ಲ ಬ್ಯಾರೆ ಇರ್ತಾವ್ರ ಮೇಳ. ಅವು ಬ್ಯಾರೆ ಮೇಳ. ಈ ಅಣ್ಣನ್ ಜೋಡಿ ಅಂತ ಹಾಡಲ್ನ ಹೆಂಗ ಆತ್ ಕೇಳಿದ್ರ, ಹೌದು, ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಡಿತಾರ, ಹೊಸ ಜನಪದ ಹಟ್ಟಿ ಒಳಗ ಬಂದೈತಿ. ಅದೊಂದು 4 ನುಡಿ ಖ್ಯಾಲಿಯನ್ನ ಹಾಡಿ ನಮ್ಮ ಅಣ್ಣಗ ಪಾಳೆ ಹೋಗ್ತೈತಿ. ದಯಮಾಡಿ ನನ್ನ ಕೆಲಸ ಬಹಳ ಹಿಂದ ಒತ್ತಡಿಯವ. ಒತ್ತಡಿ ರಾಸಿ ತಮ್ಮ ಹಿಂಗಂದಾನ ತಿಳ್ಕೊಂಡು ನೀ ಸಂದ ಹಾಡಿ ಕೊಡ್ಬೇಡ ನನಗ. ಆರತಿ ಮಾಡಿ ಇಬ್ರು ನಗನಗತ್ತ ನಿಮ್ ಬಸ್ ಸ್ಟ್ಯಾಂಡ್ ನೀರು ಕುಡ್ಸಕತ್ತಿ, ನಾರು ಕುಡ್ಸ್ತಾ ಹೋಗ್ಬಿಡ್ತೀವ ನಾವು. ಹೌದು. 4 ನುಡಿ ಕ್ಯಾಲಿ ಹಾಡಿ ಅವ್ರಿಗೆ ಪಾಳಿ ಕೊಟ್ಟು ಬಿಡೋಣ.